ಮಾತಾಡಿ, ಆಮೇಲೆ ಅವ್ರು ಏನು ಕೇಳ್ತಾರೆ ಕ್ಲಾರಿಫೈ ಮಾಡ್ತಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈಗ ನಾನು ಪೂಜಾರರು ಹೇಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರ ಇಂಟರ್ವ್ಯೂ, ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ ಇಂಟರ್ವ್ಯೂ, ಅದನ್ನು ಹೇಳಿದ್ದಾರೆ. ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟದನ್ನ ಹೇಳಿದ್ದಾರೆ. ನಾನು ಹೇಳ್ತಾ ಇರೋದು ಅವರ ಬಜೆಟ್ ಸ್ಪೀಚ್ನಲ್ಲಿ ಏನು ಹೇಳಿದ್ರು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಹೇಳ್ತಾ ಇದ್ದೀನಿ. ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ರು ಅವ್ರ ಬಜೆಟ್ ಸ್ಪೀಚ್ನಲ್ಲಿ, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳಿದ್ರು ಅದನ್ನ ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ, ಈಗ ನೀವು ಸರಿಯಾದ ಫಾರ್ಮ್ಯಾಟ್ ಕಳಿಸಿಲ್ಲ, ಫಾರ್ಮ್ಯಾಟ್ನಲ್ಲಿ ಕೇಳಿಲ್ಲ. ನಾನು ಪ್ರಧಾನಮಂತ್ರಿಗಳು ಭೇಟಿ ಮಾಡಿದ್ದೀನಿ, ನಾನು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀನಿ, ನಮ್ಮ ಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪತ್ರ ಬರೆದಿದ್ದಾರೆ. ಸ್ವತಃ ನಾನು ಮತ್ತು ಡಿ ಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿದ್ದೀವಿ. ಇದನ್ನೆಲ್ಲ ಕೇಳಿದ್ದೀವಿ. 5,300 ಕೋಟಿ ಕೊಡಿ, ನೀವೇ ಒಪ್ಕೊಂಡಿದ್ದೀರಿ ಬಜೆಟ್ನಲ್ಲಿ ಕೊಡಿ ಅಂತ. ಈಗ ಇವರು ಇಲ್ಲ ಸರಿಯಾಗಿ ಕೇಳಲಿಲ್ಲ, ಇವ್ರನ್ನೇ ಕರ್ಕೊಂಡು ಹೋಯ್ತು. ಇವ್ರು ನಿಮ್ಮ ಲೀಡರ್ಶಿಪ್ ನಲ್ಲಿ ಹೋಗೋಣ, ಕೊಡ್ಸಿಯಪ್ಪ 5,300 ಕೋಟಿ ರೂಪಾಯಿನ ಕೊಡಿಸಿ, ನಮ್ಗೇನ್ ರಾಜ್ಯಕ್ಕೆ ಬರಬೇಕು ಅಷ್ಟೇ. ಇವ್ರ ಲೀಡರ್ಶಿಪ್ ಆದ್ರೆ ನಮ್ಮ ಲೀಡರ್ಶಿಪ್ ಆದ್ರೇನು, ಅವ್ರ ಲೀಡರ್ಶಿಪ್ ನಲ್ಲಿ ಹೋಗೋಣ. ಅವ್ದು ಯಾವ್ದೋ ಫಾರ್ಮೆಟ್, ಎಂತಿದ್ದ ಫಾರ್ಮೆಟ್ ಎಲ್ಲ ತಗೊಂಡು ಬರ್ಲಿ, ಅವರೇ ಕೊಡಿಸ್ಲಿ. 11,495 ಕೋಟಿ ಕೊಡಿಸ್ಲಿ, ಬೇಡ ಅಂತ ಹೇಳಲ್ಲ ನಾವು. ಕೊಡಪ್ಪ, ನೀವ್ಯಾಕೆ ಮಾತಾಡ್ತೀರಿ? ನೀವ್ಯಾಕೆ ಮಾತಾಡ್ತೀರಿ? ನಾವು ಸಭಾಪತಿ ಅವರೇ, ಜಗಳ ಸ್ವಲ್ಪ ಕೋಪ ಮಾಡಿದ್ರೆ ನಿಮಗೆ ಪ್ರೀತಿ ಇರ್ಬೇಕಲ್ಲ. ನೀವು ಸ್ವಲ್ಪ ಗಾಂಭೀರ್ಯವಾಗಿ ಲೀಡರ್ ಆಫ್ ದಿ ಅಪೋಸಿಷನ್ ಕೆಲಸ ಮಾಡಿ ಅನ್ನೋದು ನನ್ನ ಮನವಿ. ಯಾವ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ಕೇಂದ್ರವನ್ನು ಬೈದಿಲ್ಲ, ನೀವು ಮಾತ್ರ ಬೈತಾ ಇದ್ದೀರಿ. ಇತಿಹಾಸದಲ್ಲಿ ಯಾರು ಕೇಂದ್ರ ಸರ್ಕಾರವನ್ನು ಈ ಮಟ್ಟದಲ್ಲಿ ಬೈದಿಲ್ಲ. ಅವ್ರು ಹೇಳುವಾಗ ಹೇಳಿ. ಮಾನ್ಯ ಸಭಾಪತಿಯವರೇ, ನನಗೇನಿಲ್ಲ, ಅವ್ರ ಲೀಡರ್ಶಿಪ್ ನಲ್ಲೇ ಹೋಗ್ತೀವಿ ನಾವು ಕೇಂದ್ರಕ್ಕೆ. ಪ್ರಧಾನಮಂತ್ರಿಗಳು ಭೇಟಿ ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಡಿಸ್ಲಿ, ಆಮೇಲೆ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಡಿಸ್ಲಿ. ಅವರ ಲೀಡರ್ಶಿಪ್ ನಲ್ಲಿ ಕೂತ್ಕೊಂಡು ಕೇಳೋಣ, ನೋಡಮ್ಮ ತಾಯಿ, ನೀವು 5,300 ಕೋಟಿ ರೂಪಾಯಿ ಹೇಳಿದ್ರಿ, ಅದನ್ನ ಕೊಡಿ ಅಂತ ಕೇಳೋಣ. ಆಮೇಲೆ 6,000 ಕೋಟಿ ಇದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರಿ, ಟ್ಯಾಂಕ್ಸ್, ಪಿರಪಿರಲ್ ರಿಂಗ್ ರೋಡ್ಗೆ ಮತ್ತೆ ಟ್ಯಾಂಕ್ಗಳ ವಿರುದ್ಧ ಕೊಡಿ, ಅದನ್ನ ಕೊಡಿ. 5,300 ಕೋಟಿ ಕೊಡಿ, 4,595 ಕೋಟಿ ರೂಪಾಯಿ ಕೊಡಿ, ಇವೆಲ್ಲ ಕೊಡಿ ಕರ್ನಾಟಕಕ್ಕೆ ಅಂತ ಕೇಳೋಣ. ನಿಮ್ಮ ಲೀಡರ್ಶಿಪ್ ನಲ್ಲೇ ಹೋಗೋಣ. ನಾವು ನಮ್ಮ ಲೀಡರ್ಶಿಪ್ ನಾವು ಹೋದಾಗ ಕೊಟ್ಟಿಲ್ಲ ಅವರು. 11,495 ಕೋಟಿ ರೂಪಾಯಿನ ಇವತ್ತಿನವರಿಗೆ ಕೊಟ್ಟಿದ್ದಾರಾ? 15ನೇ ಹಣಕಾಸು ಅಂತ ಇವತ್ತಿನವರಿಗೆ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಕೊಟ್ಟಿಲ್ಲ ಅನ್ನೋದು ಸತ್ಯ. 5,300 ಕೋಟಿನಲ್ಲಿ ಇವತ್ತಿನವರಿಗೆ 21 ಫೆಬ್ರವರಿ ತಿಂಗಳವರೆಗೆ ಕೊಟ್ಟಿಲ್ಲ. ಬಜೆಟ್ ನಲ್ಲಿ ಹೇಳಿರ್ತಕ್ಕಂಥ ಹಣ ಅದನ್ನ ನೀವು ಕೊಡಿಸ್ಕೊಡಿ, ನಾನು ನಿಮಗೆ 100 ಕೋಟಿ ನಮಸ್ಕಾರ ಹೊಡಿತೀನಿ ಆನ್ ಬಿಹಾಫ್ ದಿ ಕನ್ನಡಿಗಾಸ್. 100 ಕೋಟಿ ನಮಸ್ಕಾರ ಹೊಡಿತೀನಿ. ಅದನ್ನ ಹೇಳಿದ್ರೆ ತಪ್ಪ? ಇದಾಯ್ತಾ? ಈಗ ಬರಗಾಲ ಅಲ್ಲ, ಒಂದ್ ನಿಮಿಷ ಇಲ್ಲ, ಪುನಃ ಒಂದ್ ನಿಮಿಷ ಇಲ್ಲ, ಆಯ್ತು ಬರಗಾಲ. ಸಭಾಪತಿ ಅವರೇ, ಈ ರೀತಿ 100 ಕೋಟಿ ನಮಸ್ಕಾರ ಹೊಡಿತೇನೆ ನಾವೇನಾದ್ರೂ ಹೇಳ್ಬೇಕಲ್ಲ. ನಮಸ್ಕಾರ ಬೇಡವಾ? ಅಲ್ಲ, 100 ಕೋಟಿ ನಮಸ್ಕಾರ ನೀವು ಹೇಳಿದ ತಕ್ಷಣ ಹೇಳ್ಬೇಕಲ್ಲ. ನಾವು ನಿಮ್ಗೆ 100 ಕೋಟಿ ನಮಸ್ಕಾರ ಬೇಡ, ದೇಶದ ಪ್ರಧಾನಿಯನ್ನ, ರಾಷ್ಟ್ರಪತಿಯನ್ನ ಏಕವಚನದಲ್ಲಿ ಕರೆಯುವುದಾದ್ರೂ ನಿಲ್ಲಿಸಿಬಿಡಿ, ಗೌರವದಿಂದ. ದೇಶದ ಪ್ರಧಾನಿಯನ್ನ, ರಾಷ್ಟ್ರಪತಿಯನ್ನ ನಾವು ರಾಷ್ಟ್ರಪತಿಯವರನ್ನ ಬಾಯಿ ತಪ್ಪಿ ಹೇಳಿದ್ದು ನಿಜ, ಅದರಲ್ಲೇನು ಹಿಂದೆ ಮುಂದೆ ಹೋಗಲ್ಲ.
ಕೇಳಿ ಮಾತಾಡಿ ಕೇಳ್ರಿ. ಶ್ರೀಮತಿ ಮುರ್ಮು ಅವರನ್ನ ಸಿಂಗುಲರ್ ನಲ್ಲಿ ಹೇಳಿದ್ದದು ಅದು ಬಾಯಿ ತಪ್ಪಿ ಹೇಳಿದ್ದದು. ಅದಾದ್ಮೇಲೆ ವಿಷಾದ ವ್ಯಕ್ತಪಡಿಸಿದ್ದೇನೆ. ತಪ್ಪಾಯ್ತು, ಆ ತರ ಪದ ಬಳಸಬಾರ್ದಾಗಿತ್ತು ಅಂತ ಹೇಳಿದ್ದೇನೆ. ತಕ್ಷಣ ಹೇಳಿದ್ದೇನೆ. ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡಬೇಕಾದ ಅಗತ್ಯ ಏನಿದೆ? ಅದಾಯ್ತು. ಅದು ರಾಷ್ಟ್ರಪತಿಗಳು ಸಂವಿಧಾನದ ಹೆಡ್ ಆಫ್ ದಿ ಗೌರ್ಮೆಂಟ್, ಸಂವಿಧಾನ ರಕ್ಷಣೆ ಮಾಡೋರು, ಸಂಸತ್ ಭವನ ಉದ್ಘಾಟನೆ ಕರೆದ್ರ ಅವ್ರನ್ನ. ಇಸ್ ಇಟ್ ನಾಟ್ ಎ ಡಿಸ್ರೆಸ್ಪೆಕ್ಟ್ ಟು ದಿ ಚೇರ್? ಅದಕ್ಕೆ ಹೇಳಿದೆ ನೀವು ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿ ಅಂತ ಹೇಳಿ. ಇಲ್ಲಿರುವ ಜನರನ್ನು ಕೇಳಿಸುವುದಲ್ಲ, ನೀವು ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿ. ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿ. ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಲಿಕ್ಕೆ ನೀವು ಸಮರ್ಥ ಅನ್ನುವ ಕಾರಣಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿ. ಇಲ್ಲಿ ಹೋಗಿ ಮೀಡಿಯಾದ ಜನರ ಎದುರು ಹೋಗಿ ನಾವು ಹೀಗಾಯ್ತು ಅಂತ ಹೇಳೋದಕ್ಕಿಂತ ಯಾಕೆ ಅಂತ ಹೇಳಿ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡ್ತಾರೆ. ಮಾತಾಡ್ತಾರೆ ಕೂಡ್ರಿ. ಪಾರ್ಲಿಮೆಂಟ್ ಉದ್ಘಾಟನೆ ಮಾಡ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿ. ಅಲ್ಲ ಸಿಎಂ ಮಾತಾಡೋದು ಕೂಡ್ರಿ. ಸಿಎಂ ಮಾತಾಡೋದು ಕೂಡ್ರಿ. ಸಿಎಂ ಮಾತಾಡೋ ಸಂವಿಧಾನ ರಕ್ಷಣೆ ಪ್ರಕಾಶ, ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿ ಉತ್ತರ ಸಿಗುತ್ತೆ ಅವರಿಗೆ. ಸಿಗುತ್ತೆ ಅವ್ರಿಗೆ ಪ್ರಶ್ನೆ ಮಾಡಿ ಉತ್ತರ ಸಿಗುತ್ತೆ. ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿಲ್ಲ ನೀವು. ನಿಮ್ಮ ಪಾರ್ಲಿಮೆಂಟ್ ಶಾಸ್ತ್ರ ನೀವು ಅಲ್ಲಿ ಪ್ರಶ್ನೆ ಮಾಡಿ. ನಾನು ಹೇಳ್ತಾ ಇದ್ದೆ ಯಾವ ನೈತಿಕತೆ ಇದೆ? ನಾವು ನೈತಿಕತೆ ನಾವು ಹೇಳಿದ್ದು ಆ ಸಂವಿಧಾನಬದ್ಧ ಹುದ್ದೆಯನ್ನ ಅಗೌರವ ಮಾಡಿ ನಂತರ ಕ್ಷಮೆ ಕೇಳ್ತೇನೆ ಅಂದ್ರೆ ಏನರ್ಥ? ನಿಮ್ಗೆ ಕ್ಷಮ ಆಗಿದೆ. ಯಾಕೆ ಹೇಳಿದ್ರೆ ನೀವು ಅಲ್ಲಿ ಮಾತಾಡ್ಬೇಕಾಗಿತ್ತು. ನೀವು ಮಾತಾಡುವ ಪಾರ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳ್ತೀರಿ. ಕೂಡ್ರಿ ಪೂಜಾರಿ ಅವ್ರೆ. ದೇಶ ವಿಭಜನೆ ಮಾಡ್ತೇನೆ ಅಂತ ಈಗ ಮಾತಾಡಿದ್ರೆ ನೀವ್ಯಾಕೆ ಮಾಡ್ತೀರಿ? ನೀವು ಕುತ್ಕೊಳ್ರಿ. ನೀವು ಕೂಡ್ರಿ. ಪ್ರಕಾಶ್, ನೀವು ನಾವೆಲ್ಲ ಕೂತು ನೀವ್ ಯಾಕೆ ಇದು ಮಾಡ್ತೀರಿ? ಏನ್ ಮಾಡೋದಲ್ಲ ನಮ್ಗೆ. ಇದು ಬುದ್ಧಿವಂತರ ಮನೆ, ಜಾಣರ ಮನೆ. ಕೇಳಿ, ಬುದ್ಧಿವಂತರ ಮನೆ ನೋಡಿದ ಮೇಲೆ ಯಾವುದೇ ಮುಖ್ಯಮಂತ್ರಿ ಈ ಮನೆಯಲ್ಲಿ ನಿಂತು ದೇಶದ ಪ್ರಧಾನಿಯನ್ನು ಅಗೌರವ ಮಾಡಿದ್ದಿಲ್ಲ. ಈ ಬುದ್ಧಿವಂತರ ಮನೆಯಲ್ಲಿ ಗೌರವದಿಂದ ಬುದ್ಧಿವಂತಿಕೆಯನ್ನು ವರ್ತಿಸಬೇಕಾಗಿಲ್ಲ. ಬುದ್ಧಿವಂತರ ಮನೆಯಲ್ಲಿ ಮುಖ್ಯಮಂತ್ರಿಗಳು ಬುದ್ಧಿವಂತಿಕೆಯಿಂದ ಮಾತಾಡಬೇಕಲ್ಲ. ಯಾವುದನ್ನು ಮಾತಾಡಿಲ್ಲ, ಯಾವುದನ್ನು ಮಾತಾಡಿಲ್ಲ, ಸರಿ ಇಲ್ಲ, ಯಾವುದನ್ನು ಮಾತಾಡಿಲ್ಲ. ದೇಶದ ಪ್ರಧಾನಿ ಬಗ್ಗೆ ಮಾತಾಡುವಾಗ ಬುದ್ಧಿವಂತರ ಮನೆಯಲ್ಲಿ ಗೌರವದ ಶಬ್ದವನ್ನು ಬಳಸಬೇಕಾಗಿತ್ತಲ್ಲ. You are bringing disrespect to this house. This is called ಹಿರಿಯರ ಮನೆ, ಬುದ್ಧಿವಂತರ ಮನೆ, ಜಾಣರ ಮನೆ. ಅದೇ ತಪ್ಪಾಗಿದೆ. ವಿಚಾರವಂತರ ಮನೆ. ಜಾಣರ ಮನೆಯಲ್ಲಿ ನೋಡಿದಿರಿ, ಏನ್ ಬೇಕಾದ್ರೂ ಮುಖ್ಯಮಂತ್ರಿಗಳು ಏನ್ ಸುಮ್ ಕೂಡ್ರಿ. ಮುಖ್ಯಮಂತ್ರಿಗಳು ಮಾತಾಡುವಾಗ ಏನ್ರಿ? ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಕೂಡ ಬಳಸುವಂತ ಶಬ್ದ ಮಾತಿನ ಮೇಲೆ ಹಿಡಿದು ಮಾತಾಡ್ಬೇಕು. ಬುದ್ಧಿವಂತರ ಮಾತೆ ಅಂತ ಹೇಳಿ ಎಲ್ಲಾರು ಮೂರ್ಖರಿಲ್ಲ, ಎಲ್ಲಾರು ದಡ್ರಿಲ್ಲ, ಯಾರು ಮೂರ್ಖರಿಲ್ಲ, ಎಲ್ಲರೂ ಕೂಡ ಅವ್ರವ್ರ ಮಿತ್ರೊಳಗೆ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿಗಳು ಬಳಸುವಂತ ಶಬ್ದದ ಬಗ್ಗೆ ಗಮನ ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಪ್ರಕಾಶ್, ಕೊಡ್ರಿ. ನೋಡಿ, ನಾ ಹೇಳ್ತೀನಿ, ದಯಮಾಡಿ ನೋಡಿ ರವಿ, ಒಂದ್ ನಿಮಿಷ. ನಾ ಇದಕ್ಕೆ ಹೆಚ್ಚು ಹೇಳುದು ನಿನ್ ಮೇಲೆ ರವಿ, ನಾ ಇದಕ್ಕೆ ಹೆಚ್ಚು ಹೇಳಕ್ಕಾಗುದಿಲ್ಲ. ನೋಡಿ, ನಾನು ಹೇಳ್ತೀನಿ, ನಡು ಇಂಟರ್ಫಿಯರ್ ಇದಕ್ಕೆ ಬಂತು ನೋಡು. ಒಂದೇ ಲೈನ್ ನಲ್ಲಿ ಪ್ರಸ್ತಾಪ ಮಾಡ್ತೇನೆ. ಮುಖ್ಯಮಂತ್ರಿಗಳು ಮಾತಾಡ್ಲಿ, ಆಮೇಲೆ 2 ಗಂಟೆ ಮಾತಾಡ್ಲಿ, 3 ಗಂಟೆ ಮಾತಾಡ್ಲಿ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಎಷ್ಟು ಗಂಟೆ ತಗೊಂಡಿದ್ದಾರೆ ಅನ್ನೋದು ಕೂಡ ತಾವು ಸ್ವಲ್ಪ ನೋಟ್ ಮಾಡಿ. ಅಂದ್ರೆ ಮುಖ್ಯಮಂತ್ರಿಗಳ ಭಾಷಣ, ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಟಾರ್ಗೆಟ್ ಅಲ್ಲ ಸಭಾಪತಿಗಳೇ, ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಭಾಷಣ, ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಟಾರ್ಗೆಟ್ ರಾಜ್ಯಪಾಲರ ಭಾಷಣ ಅಂತ ಇಟ್ಕೊಂಡು ಸೀದಾ ಕೇಂದ್ರ ಸರ್ಕಾರದ ಉದ್ದೇಶ ಮಾತಾಡೋದು ಏನ್ ಹೇಳಿ? ಬಾಯಿ ಏನಂತ
ಜಾಣರ ಒಂದ್ ಮನೆ ನಿಮಿಷ. ಹಿರಿಯರ ರವಿ, ನಾನು ಒಪ್ಕೊಳ್ತೇನೆ. ರವಿ, ಒಂದ್ ನಿಮಿಷ. ಆದ್ರೆ ಕೇಂದ್ರ ಕೇಳಿ. ಸರ್ಕಾರದ ವಿರುದ್ಧ 2 ಗಂಟೆ 2.5 ಗಂಟೆ ಏನ್ ಟಾರ್ಗೆಟ್ ಇಟ್ಟು ಜಾಣರ ಮನೆ ಬುದ್ಧಿಗಳ ತರ ಕೇಳ್ಕೊಂಡು ಕೂತ್ಕೊಳ್ಳೋದ ಏನು ಕೇಳ್ಕೊಂಡು ಕೂತ್ಕೊಳ್ಳೋದ ಬುದ್ಧಿಗಳ ತರ 2.5 ಗಂಟೆ ಕೇಂದ್ರ ಸರ್ಕಾರದ ವಿರುದ್ಧ ಭಾಷಣ ನರೇಂದ್ರ ಮೋದಿ ಅವರ ಬಗ್ಗೆ 2 ಗಂಟೆ ಭಾಷಣ ಏನಿದು ಏನ್ ಅರ್ಥ ಇದು ಪ್ರಧಾನಮಂತ್ರಿಗಳು ತಪ್ಪು ಮಾಡಿದ್ರೆ ಹೇಳ್ತೀವಿ ಸಭಾಪತಿ ಇದು ಸರಿಯಲ್ಲ ಒಂದ್ ನಿಮಿಷ. ಇಟ್ ಇಸ್ ಒಂದ್- ನಾಟ್ ಫೇರ್ ಏ, ಏ, ಇಟ್ ಇಸ್ ನಾಟ್ ಫೇರ್ ಯು ನೋ ದ ಪಾಯಿಂಟ್ ಕೇಂದ್ರ ಸರ್ಕಾರ ನಮಗೂ ಕೂಡ ವಿಚಾರ ಗೊತ್ತಿದೆ ನಮಗೂ ಕೂಡ ವಿಷಯಗಳು ಗೊತ್ತಿದೆ ನಮಗೂ ಭಾಷಣ ಮಾಡಕ್ ಬರುತ್ತೆ ನಮಗೂ ಕೂಡ ಭಾಷಣ ಮಾಡಕ್ ಬರುತ್ತೆ ಆದ್ರೆ ನೀವು ಸಮಯ ಕೊಡಿ ನೋಡಿ. ರಾಜ್ಯಪಾಲರಿಗೆ ಅಷ್ಟೇ. ಕೇಂದ್ರ ಸರ್ಕಾರಕ್ಕೆ 90% ಇಲ್ಲಿರ್ತಕ್ಕಂಥ ವಿಷಯಗಳಿಗೆ ನೋಡಿ, ಒಂದ್ ನಿಮಿಷ ಕೇಳಿ. ಇದು ಸರಿನಾ? ಒಂದ್ ನಿಮಿಷ ಕೊಡಿ. ನಾನು ಹಿಂಗ ಮಾತಾಡಂತ ಯಾರು ಹೇಳಕ್ ಆಗೋದಿಲ್ಲ. ಕೇಳ್ರಿ, ಒಂದ್ ನಿಮಿಷ ಕೇಳಿ. ಕೇಳಿ. ನೋಡಿ ನಿಮಗೆ ಇದು ಬುದ್ಧಿವಂತರ ಮನೆ ಹೊರತು ಬೈಗುಳದ ಮನೆ ಅಲ್ಲ ಸಭಾಪತಿ ಅವರೇ. ಸರಿಯಲ್ಲ ಇದು. ಇದು ಬುದ್ಧಿವಂತರ ಮನೆ ಆದ್ರೆ ಬೈಗುಳದ ಮನೆ ಅಲ್ಲ. ಮುಖ್ಯಮಂತ್ರಿಗಳ ಗಮನಿಸಬೇಕು. ಬುದ್ಧಿವಂತರ ಮನೆ ಅಂದ್ರೆ ಬೈಗುಳದ ಮನೆ ಅಲ್ಲ. ಇದನ್ನು ಮುಖ್ಯಮಂತ್ರಿಗಳು ಹೇಳ್ಬೇಕು. ಕೊಡ್ರಿ. ನೋಡಿ, ನಾನು ಹೇಳ್ತೀನಿ, ಈ ತರ ಹೌಸ್ ನಡೆಸೋದು ನನ್ನ ಕಡೆ ಆಗೋದಿಲ್ಲ. ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ಈ ತರ ಹೌಸ್ ನಡೆಸೋದು ನನ್ನ ಕಡೆ ಆಗೋದಿಲ್ಲ. ಒಂದ್ ನಿಮಿಷ ಕೇಳಿ. ನಾನೇನು ಹೇಳಿದ್ದೀನಿ ನೀವು ನೋಟ್ ಮಾಡ್ಕೊತ ಹೇಳಿದ್ದೀನಿ. ಬರ್ಕೊಂಡಾಗಿನಿ ಅಂತ ನೀವೇನು ಹೇಳಿದ್ರಿ ಹೇಳಿ, ಎಲ್ಲ ಸಂಪೂರ್ಣ ನೀವು ಮಾತನಾಡೋ ಅನುಮತಿ ಕೊಡ್ತೀನಿ. ಅವಾಗ ಅವ್ರ ಕಡೆಯಿಂದ ಉತ್ತರ ತಗೊಳ್ತೀವಿ. ಉತ್ತರ ಕೊಡೋ ಜವಾಬ್ದಾರಿ ನಂದು. ನಡು ಎದ್ದು ಮಾತಾಡಬೇಡಿ. ನಾ ಯಾರಿಗೆ ಪರ್ಮಿಷನ್ ಕೂಡ ಮಾತಾಡಿ. ಮುಖ್ಯಮಂತ್ರಿ ನೋಡಿ, ಯಾರಿಗೂ ಮಾತಾಡಬೇಡಿ. ಯಾರಿಗೂ ಹೇಳೋದು ನಾನು. ಏನ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.